ಹಲೋ ಸರ್ ಅರುಣ್ ಅವರಾ? ಹಾಂ ಸರ್ ಹೇಳಿ. ಸರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಶೋರೂಮಲ್ಲಿ? ಸರ್ ನಾನು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹೇಳಿ ಎಷ್ಟು ಗಾಡಿ ಡೆಲಿವರಿ ಕೊಟ್ಟಿದ್ದೀರಾ? ಸರ್ ಹೇಳಿ ಸರ್, ಏನು ಹೇಳಿ ಸರ್? ಹೇಳ್ಬೇಕು ನಾವು ಕೇಳಿ ನೋಡಪ್ಪ. ನಾವು ನೀವು ಬಂದಾಗ ನಾವು ಗಾಡಿ ತಗೊಳ್ಳೋವಾಗ ನಾವು ನೀವು ಕೇಳಿರೋದಕ್ಕೆಲ್ಲ ಆನ್ಸರ್ ಮಾಡಿರ್ತೀವಿ, ನೀವು ಕೇಳೋ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿರ್ತೀವಿ, ಕರೆಕ್ಟಾ? ಈಗ ನಾವು ಆಸ್ ಎ ಕಸ್ಟಮರ್ ನಮಗೂ ಹಕ್ಕಿರುತ್ತೆ. ನಾವು ಕೇಳಿದಕ್ಕೆ ಒಂಚೂರು ಆನ್ಸರ್ ಮಾಡಿ. ಏನಾದ್ರು ಇಲ್ಲಿಗಲ್ ಕೇಳ್ತಾ ಇದ್ದೀನಾ? ಸರ್ ಇಲ್ಲ ಇಲ್ಲ, ಹೇಳಿ ಸರ್. ಸರ್ ಹೇಳಿ ಸರ್, ಹೇಳಿ ಸರ್. ನಮಗೂ ಒಂಚೂರು ನೋವಿರುತ್ತೆ, ದಯವಿಟ್ಟು ಸ್ಪಂದಿಸಿ ನೀವು. ಸರ್ ಹೇಳಿ ಸರ್, ಏನಾಗಿದೆ ಹೇಳಿ ಸರ್. ಅಲ್ಲ ಸರ್, ಈಗ ನಮ್ಮ ಗಾಡಿ ಮೊನ್ನೆ ಅಪ್ಸೈಡ್ ಆಗೋಯ್ತು. ನನ್ನ ಹೆಸರು ಮಧು ಅಂತ. ಇದು ಮಂಡ್ಯ ವೆಹಿಕಲ್ ಸರ್, ಹೇಳಿ ಸರ್. ಹೌದು ಹೌದು, ಟಾಟಾ ಕರ್ವು. ಹಾಂ ಸರ್ ಹೇಳಿ ಸರ್, ಹೇಳಿ ಸರ್. ಗೊತ್ತಾಯ್ತಾ ಈಗ? ಹಾಂ ಸರ್. 5 ಗಂಟೆಗೆ ಗಾಡಿ ತಗೊಂಡಿದ್ದೀವಿ ಡೆಲಿವರಿ. ಹಾಂ ಸರ್. 9 ಗಂಟೆಗೆ ಅಪ್ಸೈಡ್ ಆಗ್ಬಿಟ್ಟೈತೆ ಗಾಡಿ. ಸರ್ ಏನಾಗಿದೆ ಸರ್, ಏನಾಗ್ತದೆ ಸರ್, ಏನಾಯ್ತು ಸರ್? ಹೊಸ ಗಾಡಿ ಡೆಲಿವರಿ ಕೊಡ್ಬೇಕಾರೆ ಏನಿರ್ಬೇಕು? ಅದೇ ಇಲ್ವಲ್ಲ ಅದ್ರಲ್ಲಿ. ಹಿಂಗ್ ಆಗ್ಬಿಟ್ರೆ ಹೆಂಗಣ್ಣ? ಮಾತಾಡಿ ಸರ್, ಸುಮ್ಮನೆ ಆಗ್ಬಿಟ್ರೆ ಹೆಂಗೆ ಸರ್? ಇಲ್ಲ ಇಲ್ಲ ಸರ್, ಇದು ಅಲ್ಲ ಏನು ಹಾಕಿಲ್ಲ ಅಂತಂತ ಹೇಳಿದ್ರೆ ಸರ್, ನಾನು ಅದೇನು ಅನ್ಸುತ್ತೆ ಕ್ಲಾರಿಟಿ ನಾನು. ಗಾಡಿಗೆ ಮೇಜರ್ ಆಗಿ ಏನಿರ್ಬೇಕ್ರಿ? ಅದೇ ಇಲ್ವಲ್ರಿ ಅದ್ರಲ್ಲಿ. ಸರ್ ನಂಬರ್ ಸರ್ ವೆಹಿಕಲ್ ನಂಬರ್ ಗಾಡಿಲಿ ಮೇಜರ್ ಆಗಿರ್ಬೇಕಾಗಿರೋದು. ಹೊಸ ಗಾಡಿಗೆ ಏನಿರ್ಬೇಕು ಸರ್? ಹೊಸ ಗಾಡಿಗೆ ಸೇಫ್ಟಿಗೆ ಏನಿರ್ಬೇಕು? ಫಸ್ಟ್ ಏಡ್ ಕಿಟ್ ಸರ್. ಫಸ್ಟ್ ಏಡ್ ಕಿಟ್ಟು ಅದು ಈಗ ಆಕ್ಸಿಡೆಂಟ್ ಆಗಿ ಹೆಚ್ಚು ಕಡಿಮೆ ಆದ್ರೆ ಅದು ಮೇಜರ್ ಆಗಿ ಗಾಡಿಗೆ ಏನಿರ್ಬೇಕಪ್ಪ? ಹೊಸ ಗಾಡಿ ಡೆಲಿವರಿ ಕೊಡುವಾಗ ಗಾಡಿಗೆ ಏನಿರ್ಬೇಕು ಮೇಜರ್ ಆಗಿ? ಸರ್ ಅಲ್ಲಲ್ಲ, ನೀವು ಒಂದ್ಸಲ ನಮಗೆ ಸರ್ ನೀವೇ ಒಂದು ಸ್ವಲ್ಪ ಹೇಳಿದ್ರೆ ಸರ್ ನನಗೆ ಅರ್ಥ ಆಗ್ತದೆ. ಫ್ರಂಟಲ್ಲಿ ಏನಿರ್ಬೇಕು ಅಂತ ಗೊತ್ತಿಲ್ವಾ ಸರ್ ನನಗೆ? ಅಂದ್ರೆ ಫ್ರಂಟಲ್ಲಿ ಅಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಣ್ಣ? ಸೇಫ್ಟಿಗೆ ಅಣ್ಣ, ಸೇಫ್ಟಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಏನು ಅನ್ನೋ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೋಡಿ, ಹಿಂಗೆಲ್ಲ ಆದ್ರೆ ಚೆನ್ನಾಗಿರಲ್ಲ. ನಾವು ಅಲ್ಲೇ ಬರ್ಬೇಕಾಗತ್ತೆ, ಮತ್ತೆ ಬೇರೆ ಆಯ್ತು ಆಮೇಲೆ. ಸರ್ ಒಂದು ನಿಮಿಷ, ನಮ್ಮ ಮ್ಯಾನೇಜರ್ ಕೈಲಿ ಕಾಲ್ ಮಾಡ್ತೇವೆ ಸರ್. ಮ್ಯಾನೇಜರ್ ಅಲ್ಲಪ್ಪ, ನಾನು ನಿಂಗೆ ಮಾತಾಡಿರೋದು. ನಾನು ನಿನ್ನ ಹತ್ರ ಗಾಡಿ ಡೀಲ್ ಬರ್ತೀನಿ, ನೀನು ಹೇಳ್ಬೇಕು. ನೀನು ಕರೆಕ್ಟಾಗಿ ಫ್ರಂಟಲ್ಲಿ ಗಾಡಿಗೆ ಸೇಫ್ಟಿಗೆ ಏನಿರುತ್ತೆ ಅದೇ ಇಲ್ವಲ್ಲ? ಯಾಕೆ ಸರ್ ಸೀಟ್ ಬೆಲ್ಟ್ ಎಲ್ಲ ಹಾಕಿರ್ತಾರೆ ಸೇಫ್ಟಿಗೆ. ಅಣ್ಣ ಸೀಟ್ ಬೆಲ್ಟ್ ಗಾಡಿ ಒಳಗಡೆ, ಗಾಡಿ ಹೊರಗಡೆ ಏನಿರುತ್ತೆ? ಬಂಪರ್ ಕೆಳಗಡೆ ಕಟ್ಟಿರ್ತೀರಲ್ಲಪ್ಪ. ಕೆಳಗಡೆ ಕಟ್ಟಿರೋದ ಸರ್? ಸರ್ ಒಂದು ನಿಮಿಷ ಇರಿ, ಗಾಡಿ ಹತ್ರನೇ ಹೋಗ್ತೀನಿ ಸರ್, ಈಗಲೇ ಮಾಡ್ತೀನಿ. ಹೋಗಿ ನೋಡಿ, ನೋಡಿ. ಒಂದು ನಿಮಿಷ ಇರಿ ಸರ್, ಈಗಲೇ ಕಾಲ್ ಮಾಡ್ತೀನಿ. ಇಲ್ಲ ಲೈನಾಗೇ ಇರ್ತೀನಿ. ನೀವು ಕಟ್ಗಿಟ್ ಮಾಡಬೇಡಿ. 1 ನಿಮಿಷ ಅಲ್ಲ, 10 ನಿಮಿಷ ಕಾಯ್ತೀನಿ ನಾನು. ಸರ್ ಇಲ್ಲೇ ವೆಹಿಕಲ್ ಮುಂದೆ ಸರ್ ಕೆಳಗಡೆ ಬಂಪರ್ ಇದೆ. ಕರೆಕ್ಟ್ ಹತ್ರ ಬರ್ತಾ ಇದ್ದೀರಾ, ಹೇಳಿ. ಅದೇ ಸರ್ ಬಂಪರ್ ಇದೆ. ಬಂಪರ್ ಆದ್ಮೇಲೆ ಇನ್ನೊಂಚೂರು ಕೆಳಗಡೆ. ಬಂಪರ್ ಕೆಳಗಡೆ ಬಂದ್ರೆ ಸರ್ ಅದೇ ಮತ್ಲಾಸ್ ಇದೆ, ಬಂಪರ್ ಇದೆ, ರೇಡಿಯೇಟ್ರು. ವಾ, ಏನೂ ಇಲ್ವಾ ಇನ್ನು? ಬೈ ಸೇಫ್ಟಿಗೆ ಏನೈತೆ ಕೆಳಗೆ ಬಗ್ಗೆ ನೋಡ್ರಿ ಸರಿಯಾಗಿ. ಅಲ್ಲೆಲ್ಲ ಬಂಪರ್ ಕೆಳಗಡೆ ಏನಿದೆ ಇಲ್ಲಿ ಸರ್? ಸ್ಕಿಪ್ ಲೈಟ್ ಇದೆ ಸರ್. ಈ ಕಟ್ಟೋದು ಏನಿದೆ ಇದರಲ್ಲಿ ಸರ್? ನಿಂಬೆಹಣ್ಣು ಮೆಣಸಿನ್ಕಾಯಿ ಕಟ್ಟಲ್ವಾ? ನಿಂಬೆಹಣ್ಣು ಮೆಣಸಿನ್ಕಾಯಿ ಕಟ್ಟೋದು ಸರ್? ಇದು ಯಾರು ಮಾತಾಡ್ತಾ ಇರೋದು? RJ Sunil Prank Calls. ಹಲೋ ಸರ್. ನವೀನ್ ಅವರೇ? ಸರ್ ನಮಸ್ತೆ, ಹೇಳಿ ಸರ್. ನಮಸ್ಕಾರ ಸರ್. ನಿಮ್ ಕಾಲಿಗೆ ಬೀಳ್ತೀನಿ. ನಂಗೆ ರೈಟ್ ಸೈಡ್ ಸ್ಟೇರಿಂಗ್ ಐತಲ್ಲ, ಕಿತ್ತು ಲೆಫ್ಟ್ಗೆ ಹಾಕೊಟ್ಬಿಡಿ ಸರ್ ನಮ್ ಗಾಡಿಗೆ. ಯಾವ ಗಾಡಿ ಸರ್? ಟಾಟಾ ಕರ್ವು. ಏನಕ್ಕೆ ಹಂಗೆ? 3 ಸಲ ತನ್ನ ಗಾಡಿ ಬಿಟ್ಟಿದ್ದೀನಿ. ಎಸಿನೇ ಸರಿಯಾಗಿ ಬರ್ತಾ ಇಲ್ಲ ಡ್ರೈವರ್ ಸೀಟಲ್ಲಿ. ನನ್ನ ಪಕ್ಕ ಕೂತ್ಕೊಳ್ಳೋ ಕೋ ಪ್ಯಾಸೆಂಜರ್ಗೆ ಒಳ್ಳೆ ಎಸಿ ಹೊಡಿಯುತ್ತದೆ, ನಂಗೆ ಹೊಡಿಯೋದೇ ಇರ. ನನ್ನ ಮಕ್ಕಕ್ಕೆ ಗಾಳಿ ಬಿಟ್ಕೊಂಡು ಓಡಿಸ್ಲಾ ಸರ್? ಗಾಡಿ ನಂಬರ್ ಏನು ಸರ್ ನಿಮಗೆ? 5365. ಯಾವಾಗ ಬಿಟ್ಟಿದ್ರಿ ಸರ್ ಇದು? ಬೇಕಾದಷ್ಟು ಸಲ ಬಿಟ್ಟಿದ್ದೀನಿ ಸರ್, ಪದೇ ಅದನ್ನೇ ಹೇಳ ಸರ್. 3 ಸಲ ನನಗೆ ಹೇಳ್ತಾ ಇರೋದು ಈಗಲ್ವಾ ಸರ್? ಅದಕ್ಕೆ ಕೇಳಿದೆ. ಮತ್ತೆ ಎಲ್ರಿಗೂ ಒಂದೊಂದ್ಸಲ ನನಗೆ ಈಗ ಹೇಳ್ತೀರಾ? ಅಲ್ಲ, ಯಾರಿಗೆ ಎಕ್ಸ್ಪ್ಲೈನ್ ನಿಮ್ಮ ಅದಕ್ಕೆ ಗಾಡಿ ಅದಕ್ಕೆ ಕೇಳ್ತಾ ಇರೋದು. ನನ್ಗೀಗ ಮಾಡಿದಿರಲ್ಲ, ಗಾಡಿ ನಂಬರ್ ತಗೊಂಡು ಯಾರು ಅಟೆಂಡ್ ಮಾಡೋರು ಏನಾಗೈತೆ ಅಂತ ಕೇಳ್ಕೊಳಕ್ಕೆ. ಇಲ್ಲ ಪರವಾಗಿಲ್ಲ ಬಿಡಿ, ಈಗ ಅದೆಲ್ಲ ಬೇಡ. ನಂಗೆ ಸ್ಟೇರಿಂಗ್ ಏನಿದೆ ತೆಗೆದು ನಂಗೆ ಲೆಫ್ಟ್ ಗೆ ಕೊಟ್ಬಿಡಿ. ಅಲ್ಲ ಪರವಾಗಿಲ್ಲ ಬಿಡಿ, ಕರೆಕ್ಟ್ ಗಾಡಿ ನಂಬರ್ ಹೇಳಿ ಸರ್. ಇಲ್ಲಿ ಯಾರು ಅಡ್ವೈಸರ್ ತಗೊಂಡಿರೋದು ಕೇಳ್ತೀನಿ. ಈಗ ಗಾಡಿ ನಂಬರ್ ಬಿಡಿ. ಈಗ ನಾನು ಹೇಳೋದು ಇಷ್ಟೇನೆ. ಈಗ ನಾನು ದುಬೈಲೆಲ್ಲ ಗಾಡಿ ಓಡಿಸಿದೀನಿ. ಲೆಫ್ಟ್ ಸ್ಟೇರಿಂಗ್ ಎಲ್ಲ ನಂಗೆ ಹ್ಯಾಂಡ್ಲಿಂಗ್ ಚೆನ್ನಾಗಿ ಬರುತ್ತೆ, ಡ್ರೈವಿಂಗ್ ಮಾಡ್ತೀನಿ ಚೆನ್ನಾಗಿ ನಾನು. ಅಲ್ಲ ಸರ್, ಈಗ ಗಾಡಿ ನಂಬರ್ ಕರೆಕ್ಟ್ ಆಗಿ ಹೇಳಿದ್ರೆ ನಾನು ಏನಾದ್ರು ಹುಡುಕಿ ಯಾರು ತಗೊಂಡವ್ರ ಅಂತ ಇಲ್ಲಿ ಹೋಗಿ ಹೇಳ್ಬೋದು, ನೋಡ್ಬೋದು. ಹಂಗಾಗಿ ನಮ್ ಬ್ರದರ್ಗೆ ಕೊಡ್ತೀನಿ, ಮಾತಾಡಿ ಅವ್ರಿಗೆ. ನೀವು ಯಾರು ಶೋರೂಮ್ ಅವ್ರ ನೀವು? ಸರ್ ಹೇಳಿ. ಪ್ರಸಾದ್ ಅನ್ಬಿಟ್ಟು ನಾನು. ಈಗ ನಿಮ್ಮ ಹತ್ರ ಅಡ್ವೈಸರ್ ಯಾರು ತಗೊಂಡಿದ್ರು, ಸೇಲ್ಸ್ ಯಾರು ಗಾಡಿ ಇಸ್ಕೊಂಡ್ರು, ಕೀಚನ್ ಯಾರು ಇಸ್ಕೊಂಡ್ರು, ಯಾರು ಒಳಗಡೆ ಬಿಟ್ರು, ಎಲ್ಲ ನಮ್ ಡೀಟೇಲ್ಸ್ ತಗೊಳ್ಳೋ ಕೆಲಸನ ನೀವು ಸರ್ವಿಸ್ ಅಟೆಂಡ್ ಮಾಡ್ತೀರಾ ಅಷ್ಟು ಹೇಳಿ ಸರ್. ಸರ್ ಗಾಡಿ ನಂಬರ್ ಕೊಟ್ರೆ ಅಟೆಂಡ್ ಮಾಡ್ತೀನಿ ಸರ್. ಗಾಡಿ ನಂಬರ್ ಕೊಟ್ಬಿಟ್ಟೆ ಮಾಡ್ಸೋದೆಲ್ಲ, ಗಾಡಿ ತಂದ್ಬಿಟ್ಬಿಟ್ಟೆ ರೆಡಿ ಮಾಡ್ಸೋದು. ಗಾಡಿ ನಂಬರ್ ಹಾಕ್ಬಿಟ್ಟು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಕೂತ್ಕೊಂಡು ಇಲ್ಲಿ ಇದ್ ಮಾಡ್ತಾ ಇದ್ರ ಟೈಮು ಇಲ್ಲ ನಮ್ಗೆ. ನೀವು ಒಂದ್ ಕೆಲ್ಸ ಅಲ್ಲ ಸರ್, ನೀವು ಕರೆಕ್ಟ್ ಆಗಿ ಹೇಳ್ಬೇಕಲ್ವಾ ಗಾಡಿ ಯಾರು ತಗೊಂಡಿದ್ದಾರೆ, ಯಾವ
ಗಾಡಿ ನಂಬರ್ ಹೇಳಿದ್ರೆ ನಾವು ನೋಡ್ಬೋದಲ್ವಾ? ಒಂದ್ ನಿಮಿಷ ಕದ್ಕ ಬಂದಿದೀವ ನಾವು ಗಾಡಿನ, ದುಡ್ಡು ಕ್ಯಾಶ್ ಕೊಟ್ಬಿಟ್ಟು ಲೋನ್ ಅಲ್ಲಿ ಗಾಡಿ ಇರೋದು. ಸರ್ ಕದ್ಕ ಬಂದಿದ್ದೀರಾ ಅಂತ ಹೇಳ್ತಿಲ್ಲ. ಗಾಡಿ ನಂಬರ್ ಕೊಡಿ, ಡೀಟೇಲ್ಸ್ ಕೊಡಿ. ನೀವು ಗಾಡಿ ನಂಬರ್ ಒಳ್ಳೆ ಪೊಲೀಸ್ ಕಳ್ರನ್ ಕೇಳಂಗ್ ಕೇಳಿದ್ರೆ ನೀವು ನಮ್ದೇನ್ ಮರ್ಯಾದೆ ಮಾಡ್ರಿ ಓನರ್ಗೆ? ನಮ್ಗೆ ಓನರ್ ಮರ್ಯಾದೆ ಇದಕ್ಕೆ ನಾನು ಕೇಳ್ತಾ ಇದ್ದೀನಿ. ಗಾಡಿ ನಂಬರ್ ಹೇಳಿದ್ರೆ ನಾನು ಹುಡುಕ್ಬೋದಲ್ವಾ? ಯಾರು ತಗೊಂಡಿದ್ದಾರೆ ಅಂತ ಕೇಳ್ಬೋದು, ಏನಾಗಿದೆ ಅಂತ ವಿಚಾರಿಸಬಹುದಲ್ವಾ ಸರ್? ಹಂಗಾರೆ 3 ಸಲ ಸರ್ವಿಸ್ ಬಿಟ್ಟಾಗ ಕಣ್ ಮುಚ್ಕೊಂಡು ಮಾಡಿದ್ರ ನೀವು? ಕಣ್ ಮುಚ್ಕೊಂಡು ನನಗ್ ಗೊತ್ತಿಲ್ಲ ಸರ್. ಅವ್ರು ಮಾಡಿರೋ ಹುಡುಗರು ನಾನು ಕೇಳ್ಬೇಕು, ಅಡ್ವೈಸರ್ ಯಾರು ಮಾಡವ್ರ ಇದನ್ನ ಅಂತ, ಕಣ್ ಮುಚ್ಕೊಂಡು ಮಾಡವ್ರ ಅಂತ. ಅಂತಂದ್ರೆ ಏನ್ ಈ ತರ ಇರೆಸ್ಪಾನ್ಸಿಬಲ್ ನಾಟ್ ಇರ್ರೆಸ್ಪಾನ್ಸಿಬಲ್ ಅಲ್ಲ ಸರ್. ನೀವು ಕರೆಕ್ಟ್ ಆಗಿ ಗಾಡಿ ನಂಬರ್ ಹೇಳಿದ್ರೆ ಇಲ್ಲ 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 ನೀವು ನಾವು ವಾಪಸ್ ತಗೊಳ್ಳಲ್ಲ ಸರ್. ನೀವು ಗಾಡಿ ನಂಬರ್ ಕರೆಕ್ಟ್ ಆಗಿ ಕೊಟ್ರೆ ನಾನು ಏನು ಅಂತ ಹುಡುಕ್ಬಿಟ್ಟು ಹೇಳ್ಬೋದಲ್ವಾ? ಏನ್ ಮಾಡವ್ರೆ ಅಂತ ಕೇಳ್ಬೋದಲ್ವಾ? ನೀವು ಅದನ್ನ ಹೇಳಕ್ಕೆ ಬಿಡ್ತಾ ಇಲ್ಲ. ಗಾಡಿ ನಂಬರ್ ಹೇಳ್ತಿಲ್ಲ. ಕತ್ಕ ಬಂದಿದ್ದೀನ ಗಾಡಿನ 10 ಲಕ್ಷ ಕೊಟ್ಟಿದ್ದೀನಿ, ಎಡಕ್ ತಕ್ಕೊಡಿ, ಆ ಗಾಡಿನ ಸ್ಟೇರಿಂಗ್ ಆ ಕಡೆಗೆ ಹಾಕಿ ಅಂದ್ರೆ ಹೆಂಗಾಗತ್ತೆ? ನೀವು ಯೋಚನೆ ಮಾಡಿ. ಹೆಂಗಾಗತ್ತೆ ಅಂದ್ರೆ ಸ್ಕ್ರೂ ಇರುತ್ತೆ, ನಟ್ಟು ಬೋಲ್ಟ್ ಬಿಚ್ಬಿಟ್ಟು ಈ ಕಡೆ ಹಾಕೊಡಿ. ನಾವು ಇಲ್ಲಿ ಈಗ ಎಲ್ಲಾರ್ದು ನಂಬರ್ ಇಸ್ಕೊಂಡು ಅವ್ರ ಹೆಸರು ಕೇಳ್ಕೊಂಡು ನಿಮ್ ಶೋರೂಮ್ ಸಂಬಂಧ ಬೆಳ್ಸಕ್ ಕೂತ್ಕೊಳಕ್ ಆಗುತ್ತಾ ನಾವು? ಎಲ್ಲಿ ಗಾಡಿ ಬಿಟ್ಟಿದ್ರೆ ಅದ್ ಹೇಳಿ ಸರ್ ಹೋಗ್ಲಿ. ಶೋರೂಮ್ ಅಲ್ಲಿ ಇನ್ನೆಲ್ಲಿ ಬಿಡ್ರೋದು ನಾವು? ಸರ್ ಲಕ್ಷ್ಮೀಪುರಂ ಅಲ್ಲಿ ಬಿಟ್ಟಿದ್ದೀರಾ, ಹೆಬ್ಬಾಳಕ್ ಬಿಟ್ಟಿದ್ದೀರಾ? ಗಾಡಿ ನಂಬರ್ ಹೇಳಿ ಅಂತ ಅದನ್ನ ಕೇಳ್ತಾ ಇರೋದು. ಒಂದೊಂದು ಡೀಟೇಲ್ಸ್ ನೀವು ಬರೀ ಕೆದಕಿ ಡೀಟೇಲ್ಸ್ ಕೇಳಿದ್ರಿ, ಶೋರೂಮ್ ಕೇಳಿದ್ರಿ, ಇನ್ನೇನ್ ಕೇಳ್ತಾರೆ? ಗಾಡಿ ನಂಬರ್ ಗಾಡಿ ನಂಬರ್ ಕೊಟ್ರೆ ನಾನು ಹೇಳ್ಬೋದಲ್ವಾ ಸರ್ ಏನು ಅಂತ ಚೆಕ್ ಮಾಡಕ್ಕೆ? ಒಳ್ಳೆ ಕರ್ಮ ಕಂಡ್ರಿ. ನಿಮ್ ಹೆಸರೇನ್ ಹೇಳಿ ಫಸ್ಟ್? RJ Sunil, Prank Calls.